ಬಿಗ್ ಬಾಸ್ ಕನ್ನಡ ಖ್ಯಾತಿಯ ಕಾವ್ಯ ವಿರುದ್ಧ ಹೈದರಾಬಾದ್ ಕರ್ನಾಟಕ ಕಲಾವಿದರ ಸಂಘ ಹಾಗೂ ಸಾಂಸ್ಕೃತಿಕ ಸಂಘದ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಘದ ವತಿಯಿಂದ 11ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೇ 23, 2026ರಂದು ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ಈ ಕುರಿತು ಮಾತನಾಡಿದ ಸಂಘದ ಅಧ್ಯಕ್ಷ ಗುರು ಬಂಡಿ, ನಮ್ಮ ಸಂಘವು ಇದುವರೆಗೂ ಸುಮಾರು 90ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವುದೇ ವಿಶೇಷ ಅತಿಥಿಗಳು ಅಸಭ್ಯವಾಗಿ ವರ್ತಿಸಿಲ್ಲ. ಆದರೆ ಈ ಬಾರಿ ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿ ಕೇವಲ 5 ನಿಮಿಷಗಳಲ್ಲಿ ವೇದಿಕೆಯಿಂದ ತೆರಳಿದ್ದಾರೆ. ಇದರಿಂದ ವೇದಿಕೆಯ ಮೇಲಿದ್ದ ಗಣ್ಯರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಅಭಿಮಾನಿಗಳು ಮತ್ತು ಕಲಬುರಗಿ ಜನತೆಗೆ ಅವಮಾನವಾಗಿದೆ ಎಂದು ಆರೋಪಿಸಿದರು. ಇದಲ್ಲದೆ ಕಾವ್ಯ ಅವರು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕೆಂದು ಗುರು ಬಂಡಿ ಆಗ್ರಹಿಸಿದರು. ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಈ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೇವೆ. ವಿಷಯ ಏನಂತಂದ್ರೆ, ನಮ್ಮ ಸಂಘದ ವತಿಯಿಂದ 11ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಅವರಿಗೆ ಕರೆಸಿದ್ವಿ. ಸೊ ಇದಕ್ಕೆ ಬಡ ಸರ್ಕಾರಿ ಶಾಲೆಯ ಮತ್ತು ಕಾಲೇಜಿನ 50 ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅವರು ಬಂದು ನಮ್ಮ ಕಾರ್ಯಕ್ರಮದ ಮೇಲೆ ಆಗಿರ್ಬೋದು, ಗಣ್ಯ ವ್ಯಕ್ತಿಗಳ ಮೇಲೆ ಆಗಿರ್ಬೋದು, ಮತ್ತು ಕಲಬುರಗಿ ಜನತೆ ಮೇಲೆ ಆಗಿರ್ಬೋದು, ಅವರ ಅಭಿಮಾನಿಗಳ ಮೇಲೆ ಆಗಿರ್ಬೋದು ದುರಂಕಾರದ ವರ್ತನೆ ತೋರಿ ನಮ್ಮ ಈ ಕಲಬುರಗಿ ಜನತೆಗೆ ಒಂದು ಅಪಮಾನ ಮಾಡಿದ್ದಾರೆ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ಹೇಳ್ತೀನಿ. ಏನಂತಂದ್ರೆ, ಅವ್ರಿಗೆ ಮುಂಚೆ ನಾವು ಕರೆಸೋ ಟೈಮಲ್ಲಿ ಅಂತ ಸುಮಾರು ನಾವು ಮುಂಚೆ ಎಲ್ಲ ಕಾರ್ಯಕ್ರಮ ಮಾಡಿದ್ದೀನಿ, ಸುಮಾರು 90ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದೀನಿ. ಸೊ ಮುಂಚೆ ಕರೆಸೋ ಟೈಮಲ್ಲಿ ಎಲ್ಲ ನಾವು ಡೀಟೇಲ್ಸ್ ಆಗಿ ಕೊಟ್ಟಿದ್ವಿ. ಅಂದರೆ ಈ ಟೈಮಲ್ಲಿ ನೀವು ಬರಬೇಕು, ಈ ಟೈಮಲ್ಲಿ ಈ ಥರ ವಿದ್ಯಾರ್ಥಿಗಳ ಸನ್ಮಾನ ಇರುತ್ತೆ, ಈ ಥರ ಹಿಂಗೆ ಅಂತೇಳಿ ಎಲ್ಲನೂ ಡೀಟೇಲ್ಸ್ ಕೊಟ್ಟಿದ್ವಿ. ಆದರೂ ಕೂಡ ಅವ್ರು ಇಲ್ಲಿ ಮೇಲ್ಗಡೆ ಬಂದಾದ್ಮೇಲೆ ಅವ್ರಿಗೆ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ವಿ. ಪಟಾಕಿ ಹೊಡಿಸೋದ್ರ ಮುಖಾಂತರ, ಮತ್ತೆ ಮೇಲ್ಗಡೆಯಿಂದ ಹೂವು ಹಾಕೋ ಮುಖಾಂತರ ಆಗಿರ್ಬೋದು, ವೇದಿಕೆ ಮೇಲೆ ಸನ್ಮಾನ ಕೂಡ ಚೆನ್ನಾಗಿ ಮಾಡಿದ್ವಿ. ಅವ್ರ ವೇದಿಕೆ ಮೇಲೆ ಸನ್ಮಾನ ಆದ ತಕ್ಷಣನೇ ಕಾರ್ಯಕ್ರಮದಿಂದ ಹೊರಡ್ತೀವಿ ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಏನದ, ಅವ್ರ ಕೆಲವೊಂದು ಅಭಿಮಾನಿಗಳು ಅವ್ರ ಒಂದು ಅತಿರೇಕದ ವರ್ತನೆಯಿಂದ ಏನದ ಅಲ್ಲಿ ಗದ್ದಲ ಉಂಟಾಗ್ತದ. ಆ ಗದ್ದಲ ಉಂಟಾದಾಗ ಅಲ್ಲಿಂದ ಕಾರ್ಯಕ್ರಮದಿಂದ ತೆರಳ್ತೀನಿ ಅಂತಾರ. ಬಟ್ ಅವ್ರಿಗೆಲ್ಲ ನಾವು ಮ್ಯಾನೇಜ್ ಮಾಡಿ ನಿಂದಿರ್ತೇವೆ ಮೇಡಮ್. ಇದೊಂದು ವಿದ್ಯಾರ್ಥಿಗಳಿಗೆ, ಒಂದು 50 ಜನ ವಿದ್ಯಾರ್ಥಿಗಳಿಗೆ ನೀವು ಮಾತು ಕೊಟ್ಟಂತೆ 50 ಜನ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿ ಹೋಗ್ಬೇಕು, ಅವ್ರಿಗೆ ಖುಷಿ ಆಗ್ತಾರೆ. ಈ ಕಾರ್ಯಕ್ರಮ ಬಂದಿದ್ದಕ್ಕೂ ನಿಮಗೆ ಒಂದು ಇದು ಅನ್ನಿಸ್ತದೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಮ್ಮಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ಮರ್ಯಾದೆ ಕೊಡಲಾರ್ದೆ, ನಮ್ಮ ಆಯೋಜಕರ ಮೇಲೂ ಮರ್ಯಾದೆ ಕೊಡಲಾರ್ದೆ, ಅವ್ರ ಅಭಿಮಾನಿಗಳಿಗೂ ಮರ್ಯಾದೆ ಕೊಡಲಾರ್ದೆ, ಕಲಬುರಗಿ ಜನತೆ ಮೇಲೂ ಮರ್ಯಾದೆ ಕೊಡಲಾರ್ದೆ ಆ ಕಾರ್ಯಕ್ರಮದಿಂದ ದುರಂಕಾರದಿಂದ ಹೊರಟು ಹೋಗ್ತಾರೆ. ಅವ್ರು ಹೊರಟೋಗೋ ಸಮಯದಲ್ಲಿ ಈಗ ನನ್ನ ಆಯೋಜಕರಾಗಿ ನನ್ನ ಕರ್ತವ್ಯ ಇರ್ತದೆ, ಅವ್ರಿಗೇನದ ಆರಾಮಾಗಿ ಸೇಫಾಗಿ ಕಾರ್ನ ಕೂಡಿಸಿ ಅಲ್ಲಿಂದ ಮತ್ತೆ ಹೈದರಾಬಾದಿಗೆ ವಾಪಸ್ ನನ್ನ ಕಾರಲ್ಲೇ ನಾನು ಬಿಡಿಸ್ತೀನಿ. ಬುಕ್ ಮಾಡೋ ಸಹಿತ, ಫ್ಲೈಟ್ ಬುಕ್ಕಿಂಗ್ ಸಹಿತ ನಾನೇ ಮಾಡಿರ್ತೀನಿ. ಕೆಲವೊಂದು ಕಡೆ ಅವ್ರ ಅಭಿಮಾನಿಗಳು, ಕೆಟ್ಟ ಅಭಿಮಾನಿಗಳಾಗಿರ್ಬೋದು, ಅವ್ರು ಪ್ರೊವೋಕ್ ಮಾಡಿರ್ತಕ್ಕಂಥ ಫ್ಯಾನ್ಸ್ ಪೇಜಸ್ ಆಗಿರ್ಬೋದು, ಎಲ್ಲರೂ ಅಂತ ಹೇಳಕ್ಕಾಗಲ್ಲ, ಕೆಲವೊಂದು ಅವ್ರು ಪ್ರೊವೋಕ್ ಮಾಡಿರ್ತಕ್ಕಂಥ ಫ್ಯಾನ್ ಪೇಜಸ್ಗಳು ಏನು ಮಾಡತ್ತಾರ ಅಂತಂದ್ರೆ, ಈ ಆಯೋಜಕರ ಮಿಸ್ಟೇಕ್ ಅದ, ಆಯೋಜಕರು ಕಾವ್ಯ ಮೇಲೆ ಅವಮಾನ ಮಾಡಿದಾರ, ಕಲಬುರಗಿ ಜನತೆಯಲ್ಲಿ ಕಲಬುರಗಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಅಂತೇಳಿ ಬಿಂಬಿಸ್ಲತ್ತಾರ. ನನಗೆ ಬೇಜಾರಾಗಿತ್ತು. ನನ್ನ ಮೇಲೆ ಅಪವಾದನೆ ಮಾಡಿದ್ರು ಬೇಜಾರಿಲ್ಲ, ನನ್ನ ಮೇಲೆ ಅಲ್ಲಸಿಲ್ಲದ ಅಪವಾದನೆಗಳು ಹಾಕ್ಲತ್ತಾರ, ಕೆಟ್ಟ ಪದಗಳಿಂದ ಬಿಂಬಿಸ್ಲತ್ತಾರ. ಸೊ ಅದಕ್ಕೆಲ್ಲಕ್ಕೂ ನಾನು ಅಗ್ರಿದ್ದೀನಿ, ಇರ್ಲಿ ಬಿಟ್ಬಿಡಿ ಅಂತ ಬಿಡ್ತೀನಿ. ಬಟ್ ಯಾವಾಗ ನನಗೆ ಒಂದಿನಾದ್ರೂ ನಾನು ಏನಾಗ ಕಳ್ಕೊಂಡೆ ಅಂದ್ರೆ, ಇರ್ಲಿ ಆಗಿರುತ್ತೆ, ಫ್ಯಾನ್ಸ್ಗಳಿಗೆ ಗೊತ್ತಿರಲ್ಲ, ಕೆಲವು ಫ್ಯಾನ್ಸ್ಗಳಿಗೆ ಅಂತೇಳಿ ಗೊತ್ತಾದ್ಮೇಲೆ ಇವರೇ ಮಾಡಿಸ್ತಿರೋ ಪ್ರೊವೋಕಿಂದ ಮಾಡಿಸ್ತಿರೋ ಅಂತ ಬೇಜಾರಾದ್ಮೇಲೆ ನನಗೇನಾರ ಪತ್ರಿಕಾಗೋಷ್ಠಿಗೆ ಬಂದಿದ್ದೀನಿ. ಮೇನ್ ಏನು ಉದ್ದೇಶ ಏನಂತಂದ್ರಲ್ಲ, ಇವರೇ ಕುಂತು ಇವೆಲ್ಲ ಮಾಡಿಸ್ಲತ್ತಾರ ಅಂದಾಗ ನಮ್ಗೆ ಏನ್ ಬೇಜಾರಾಗಿದ್ದು, ಕಲಬುರಗಿ ಜನತೆ ಮೇಲೆ, ಕಲಬುರಗಿಯಲ್ಲಿ ಕಾರ್ಯಕ್ರಮ ನಡೀತು, ಕಲಬುರಗಿಯಲ್ಲಿ ಕಾರ್ಯಕ್ರಮ ಸುಮಾರು ಒಂದು 8-8.25 ಕೋಟಿ ಜನ ನೋಡಿದಾರೆ. ಅದೆಲ್ಲ ಒಂದು ಎಷ್ಟೋ ಲಕ್ಷ ಜನ ಶೇರ್ ಮಾಡಿದಾರೆ. ಸೊ ಕಲಬುರಗಿ ಹೆಸರು ಕೆಡಿಸ್ತಿದ್ದಾರೆ. ಯಾಕಂದ್ರೆ ಕಲಬುರಗಿ ಕಲಾವಿದರನ್ನ ಕರೆಯತರಕ್ ನಾನು ಎಷ್ಟು ಕಷ್ಟಪಟ್ಟಿನಿ 12-13 ವರ್ಷದಿಂದ ಅಂತ ನನಗೆ ಗೊತ್ತಿದೆ. ಸೊ ಮುಂಚೆ ಎಲ್ಲ ಕಲಬುರಗಿ ಬಿಸಿಲು ನಾಡಾಗ್ಯದ, 700-600 ಕಿಲೋಮೀಟರ್ ಆಗ್ತದ. ಸೊ ಅಲ್ಲಿಗೆ ನಾವು ಬರೋದಾಗಲ್ಲ ಹಂಗಿಂಗ್ ಅಂತ ಹೇಳ್ತಿದ್ರು. ನಾವು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಒಬ್ಬರಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು, ನಾನೊಂದು ಚಲನಚಿತ್ರ ನಿರ್ಮಾಪ ಆಗಿದ್ದರಿಂದ ಒಬ್ಬರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಷ್ಟು ಜನ ಕಾರ್ಯಕ್ರಮಕ್ಕೆಲ್ಲ ಕರೆಸಿದ್ದೀನಿ. ಇವಾಗ ಇದು 12-13 ವರ್ಷ ಆದ್ಮೇಲೆ ಗುಲ್ಬರ್ಗ, ಬೆಂಗಳೂರವರಿಗೆ ಈಸಿ ಅನ್ಸಂತ ಸಂದರ್ಭದಾಗ ಕಲಬುರಗಿ ಮೇಲೆ ಒಂದು ಕಪ್ಪು ಚುಕ್ಕೆ ಬರ್ತಕ್ಕಂಥ ಒಂದು ಕೆಲಸ ಮಾಡತ್ತಾರ. ಇದರಿಂದ ನಾನು ಬೇಜಾರಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ಇದನ್ನ ಅವ್ರು ಏನದ ಕಲಬುರಗಿ ಜನತೆ ವಿರುದ್ಧ ಅವರಿಗಾಗಿರ್ಬೋದು, ಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಆಗಿರ್ಬೋದು, ಮತ್ತೇನದ ಅವ್ರ ಅಭಿಮಾನಿಗಳಿಗೆ ಆಗಿರ್ಬೋದು, ಬೇಷರತ್ ಕ್ಷಮೆ ಯಾಚನೆ ಮಾಡಬೇಕು. ಆ ಕ್ಷಮೆ ಯಾಚನೆ ಮಾಡೋ ತನಕ ನಾವು ಯಾವುದೇ ರೀತಿ ಏನದ ನಮ್ಮ ಹೋರಾಟ ನಿಂದ್ರಂಗಿಲ್ಲ.
ಫಿಲಂ ಚೇಂಬರ್ ಅಲ್ಲೂ ಕಂಪ್ಲೇಂಟ್ ಮಾಡ್ತೀವಿ, ಜೊತೆಗೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡ್ತೀವಿ, ಅಲ್ಲಿಯೂ ಕೂಡ ಉಗ್ರವಾದ ಹೋರಾಟ ಮಾಡ್ತೀವಿ. ಜೊತೆಗೆ ನಾವು ಇಲ್ಲಿ ಗುಲ್ಬರ್ಗಾದಲ್ಲಿ ಕೂಡ ಒಂದು ಇವ್ರು ಏನಾದ್ರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಗುಲ್ಬರ್ಗಾದಲ್ಲಿ ಕೂಡ ಒಂದು ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಉದ್ದೇಶನ ಹೇಳಿವಿ, 1.5 ಗಂಟೆ 2 ಗಂಟೆ ಕಾರ್ಯಕ್ರಮ ಇರ್ತದ, ಬರಬೇಕು, ನೀವು ಅದೆಲ್ಲ ವಿದ್ಯಾರ್ಥಿಗಳು ಸನ್ಮಾನ ಮಾಡ್ಬೇಕು, ನಿಮ್ ಸನ್ಮಾನ ಸ್ವೀಕರಿಸಬೇಕು, ಗಣ್ಯ ವ್ಯಕ್ತಿಗಳು ಇರ್ತಾರ, ಈ ತರ ಕಾರ್ಯಕ್ರಮ ಇರ್ತದೆ, ನಾವು ಇಷ್ಟು ದಿನದಿಂದ ಕಾರ್ಯಕ್ರಮ ಮಾಡ್ಕೊಂಡ್ ಬಂದೀನಿ, ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿರ್ತೀನಿ ಸರ್. ನಾವು ಫ್ಲೈಟ್ ಟಿಕೆಟ್ ಎಷ್ಟೊತ್ತಿಗದ, ಫ್ಲೈಟ್ ಟಿಕೆಟ್ ಬುಕ್ ಮಾಡೋ ಟೈಮಲ್ಲಿ ಈ ಟೈಮಲ್ಲಿ ಇಲ್ಲಿ ಬರ್ತೀರಾ, ಇಲ್ಲಿಂದ ನಿಮ್ ಫ್ರೆಶ್ ಅಪ್, ಊಟ ಟೈಮ್, ಟಿಫನ್ ಟೈಮ್ ಎಲ್ಲಾನು ಡೀಟೇಲ್ಸ್ ಕೊಟ್ಟಿರ್ತೀನಿ ಸರ್. ನಾವು ಸ್ಟೇಜ್ ಹಿಂದ್ಗಡೆ ಹೋದಾಗ ಸತ ನಮ್ಮ ಅಧ್ಯಕ್ಷ ಆಗಿರ್ತಾರೆ ಈಶ್ವರ್ ಅವರು ರಿಕ್ವೆಸ್ಟ್ ಮಾಡಿದ್ರು, ನಮ್ಮ ಅಕ್ಕ ಸುಮಾ ಅಕ್ಕ ಆಗಿರ್ಬೋದು, ಅಶ್ವಿನಿ ಅವರು ರಿಕ್ವೆಸ್ಟ್ ಮಾಡಿದ್ರು. ಅವರು ನಮ್ಮ ಸಂಘದಲ್ಲಿ ಇದ್ರಂದ್ರೂ ಕೂಡ ಏನಕ್ಕೆ ಬಂದಿದ್ರು, ಆ ಕಾರ್ಯಕ್ರಮದಲ್ಲಿ ಅವ್ರು ತೊಡಗಿದ್ರು. ಸೊ ಅದರಿಂದ ಬೇಜಾರಾಗ್ಬಿಟ್ಟು ಅವ್ರು ಬಂದು ನಮಗೊಂದು ಸಪೋರ್ಟ್ ಮಾಡತ್ತಾರ. ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ರು. ವೇದಿಕೆ ಮೇಲೆ ಇರ್ತಕ್ಕಂಥ ಅಮರೇಶ್ವರ್ ಬಾಬು, ಚಿಂಚನ್ ಸರ್, ಮೇಡಮ್ ಅವರು, ಸುಮಾರು ಜನ, ನೀಲಕಂಠ ಮುಲ್ಗೆ ಅವರು, ಎಲ್ಲರೂ, ಅಭಿಷೇಕ್ ಬಾಲಾಜಿ ಅವರು ಎಲ್ಲ ಸುಮಾರು ಜನ ಎಲ್ಲರೂ ಅವರು ಮನವೊಲಿಸ್ಲಿಕ್ಕೆ ಇದು ಮಾಡಿದ್ರು. ಒಂದು ಅರ್ಧ ಗಂಟೆ ಇದ್ದವ್ರೆ ಅಂತೇಳಿ. ತಾವೆಲ್ಲ ಆಲ್ಮೋಸ್ಟ್ ಪತ್ರಕರ್ತರು ಕೂಡ ಅಲ್ಲಿ ಬಂದಿದ್ರಿ, ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಸೊ ಅದಕ್ಕೇನದ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕ ನಾವು ರೆಡಿ ಇದ್ದೇವು. ಅವ್ರೇನಾದ ಬೇಷರತ್ತು ಕ್ಷಮೆ ಯಾಚನೆ ಮಾಡ್ಬೇಕಂತೇಳಿ ಹೇಳ್ತೀನಿ. ನಮಸ್ಕಾರ. ಮೊದಲನೇದಾಗಿ ಸುಮಾ ಎಸ್ ಕವಲ್ದಾರ್ ನಾನು ಮಾತಾಡ್ತಾ ಇರೋದು, ಕನ್ನಡ ಪರ ಹೋರಾಟಗಾರ್ತಿ. ಕಲಬುರಗಿಯಲ್ಲಿ ಮೊನ್ನೆ 23ನೇ ತಾರೀಕು ನಡೆದಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಕಾವ್ಯ, ಬಿಗ್ ಬಾಸ್ ಖ್ಯಾತಿಯ ಕಾವ್ಯ ಅವರು ಆಗಮಿಸಿದ್ರು. ಈ ಕಲ್ಯಾಣ ಕರ್ನಾಟಕದ ಹೃದಯ ಭಾಗವಾಗಿರ್ತಕ್ಕಂಥ ಕಲಬುರಗಿಗೆ ಬೆಳ್ಳಿತೆರೆ ನಟರು ಮತ್ತೆ ಕಿರುತೆರೆ ನಟರು, ಚಲನಚಿತ್ರ ನಟರು ಮತ್ತೆ ಕಲಾವಿದರ ಗಡಿ ಭಾಗನೇ ನಮ್ಮ ಕಲಬುರಗಿದ ಹೃದಯ ಭಾಗವಾಗಿದೆ. ಅದೇ ಒಂದು ಉದ್ದೇಶ ಇಟ್ಕೊಂಡು ಸುಮಾರು 30 ಕಾರ್ಯಕ್ರಮಗಳನ್ನು ಪ್ರಾಯೋಜನೆ ಮಾಡಿರ್ತಕ್ಕಂಥ ಗುರು ಬಂಡೆಯವರು ಈ ಕಾರ್ಯಕ್ರಮಕ್ಕೆ ಕಾವ್ಯ ಶೈವ ಅವ್ರನ್ನ ಕರೆಸ್ತಾರೆ. ಆ ವೇದಿಕೆ ಮೇಲೆ ಏನಾಗಿದೆ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಅಂತ ಕೆಲವು ಜನಗಳಿಗೆ ಗೊತ್ತಿಲ್ಲದ ಪಕ್ಷದಲ್ಲಿ ಅವರ ಫ್ಯಾನ್ಸ್ಗಳು ಏನೇನೋ ಕ್ಷುಲ್ಲಕ ರೀತಿಯಲ್ಲಿ ವಿಡಿಯೋಗಳನ್ನು ಎಡಿಟ್ ಮಾಡಿ ಬಿಡ್ತಾ ಇದ್ದಾರೆ. ಬಟ್ ಅದೇ ವಿಡಿಯೋ ಯಾಕೆ ಕಟ್ ಮಾಡಿಬಿಟ್ರು? ಪೂರ್ತಿ ವಿಡಿಯೋ ಇರ್ಲಿಲ್ವಾ? ಅಲ್ಲಿ ಎಲ್ಲ ತರ ವಿಡಿಯೋಗಳು ಪೂರ್ತಿ ಒಂದಲ್ಲ, ಪತ್ರಿಕಾ ಮಾಧ್ಯಮದವರು, ಯೂಟ್ಯೂಬ್ ಮಾಧ್ಯಮದವರು, ಸೋಷಿಯಲ್ ಮೀಡಿಯಾದವರು ಎಲ್ಲ ಆ ವೇದಿಕೆ ಮೇಲೆ ಉಪಸ್ಥಿತರಿದ್ರು. ಬಟ್ ಮೈಕ್ ತಗೊಂಡಿರೋದು ಮತ್ತೆ ಕಾವ್ಯ ಅವ್ರನ್ನ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಅವ್ರ ಫ್ಯಾನ್ ನ ದೂಕಿರೋದು ಅದಿಷ್ಟೇ ಯಾಕೆ ಎಡಿಟ್ ಮಾಡಿದ್ರು? ಅವ್ರು ಮಾಡಿರೋ ತಪ್ಪು, ಕಾವ್ಯರ ತಪ್ಪು ಗುರುತಿಸಬಹುದಾಗಿತ್ತಲ್ವಾ ಆ ವೇದಿಕೆಯಲ್ಲಿ? ಫಸ್ಟ್ ಆಫ್ ಆಲ್ ವೇದಿಕೆಯಲ್ಲಿ ಕಾವ್ಯ ಅವ್ರನ್ನ ಕಲಬುರಗಿ ಗಡಿ ಭಾಗ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರುತಿಸ್ಬೇಕು, ಇನ್ನಷ್ಟು ಜನ, ಹೆಚ್ಚು ಜನ ಅವರನ್ನ ಫ್ಯಾನ್ಸ್ ಗಳನ್ನ ಗಳಿಸ್ಬೇಕು, ಅವ್ರು ಇಲ್ಲಿಗೆ ಬರ್ಬೇಕಂತ ಉದ್ದೇಶದಿಂದ ನಮ್ಮ ಕರ್ನಾಟಕ ಸಂಘಟನಾ ವೇದಿಕೆಯವರು ಕರೆಸಿದ್ರು. ಅಲ್ಲಿ ಕಾವ್ಯ ಅವರು ಮಾಡಿರ್ತಕ್ಕಂಥ ಒಂದು ವರ್ತನೆ, ಆ ಫ್ಯಾನ್ಗಳು ಅವ್ರಿಗೆ ಕೈ ಹಿಡಿದು ಎಳ್ಕೋಬೇಕಾದ್ರೆ ಅಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥ ಗುರು ಬಂಡೆಯವರು ಅವರನ್ನ ತಡೆ ಹಿಡಿತಾರೆ. ಫ್ಯಾನ್ಗಳನ್ನ ತಳ್ಳಿದ್ದು ನೋಡಿರ್ತಾರೆ. ಫ್ಯಾನ್ಗಳನ್ನ ತಳ್ಳೋದು ಸ್ಪಷ್ಟವಾಗಿ ವಿಡಿಯೋದಲ್ಲಿ ಕಾಣ್ತಾ ಇದೆ. ಕಾವ್ಯ ಅವ್ರನ್ನ ರಕ್ಷಣೆ ಮಾಡ್ಬೇಕಂತ ಆರ್ಗನೈಸ್ ಆಗಿರ್ತಕ್ಕಂಥ ಗುರು ಬಂಡೆಯವರು ಕರ್ತವ್ಯ. ಆ ಮೇಲಾಗಿ ಅವಳೊಂದು ಹೆಣ್ಮಗಳು, ನಾವೊಂದು ಹೆಣ್ಮಕ್ಳು. ನಾವು ಎಲ್ಲೇ ಹೋದ್ರು ಯಾರಾದ್ರೂ ನಮ್ಮ ಹೆಣ್ಮಕ್ಳ ಮೇಲೆ ಅಭಿಮಾನ ಇರೋರು ಕೂಡ ಅಕ್ಕ ದೂರ ಸರಿರಿ ಅಂತ ನಿಲ್ಲುವಂತ ವಾಡಿಕೆ ನಮ್ಮ ಕಲಬುರಗಿ ಜನತೆದು. ಅದೆಲ್ಲ ಬಿಟ್ಟು ಕಲಬುರಗಿಯಿಂದ ಕಾವ್ಯ ಅವರಿಗೆ ಅವಮಾನವಾಯ್ತು ಅಂದ್ರೆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಕೊಡ್ತಿಕ್ಕಂತ ಸಮಯ 1.5 ಗಂಟೆ ಕೊಡ್ತೀನಿ ಅಂತ ಅವ್ರು ಹೇಳ್ಬಿಟ್ಟು ಬಂದಿರ್ತಕ್ಕಂಥ ಕೆಲವೇ 10 ನಿಮಿಷದಲ್ಲಿ ಅವ್ರು ಅಲ್ಲಿಂದ ಹೊರಡುವಂತ ಪ್ರಯತ್ನ ಮಾಡ್ತಾರೆ. ಮತ್ತೆ ಮೈಕ್ ಕೂಡದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದ್ಮೇಲೆ ಕಾರ್ಯಕ್ರಮದ ಬಗ್ಗೆ ಮತ್ತೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಬಗ್ಗೆ ಮಾತಾಡ್ತಕ್ಕಂಥ ಕರ್ತವ್ಯ ಅವ್ರದ್ದು. ಮಾತಾಡ್ಬೇಕಾಗಿತ್ತು, ಬಟ್ ಆದ್ರೆ ಅವ್ರ ಮೈಕು ತಗೊಂಡಿರ್ಲಿಲ್ಲ. ಹಿಡಿದಿರೋ ಮೈಕನ್ನ ಯಾರೋ ಅವ್ರ ಅಭಿಮಾನಿ ಕಸ್ಕೋತಾರೆ, ಅದನ್ನ ತಂದು ಗುರು ಬಂಡೆಯವ್ರ ಮೇಲೆ, ಕಾರ್ಯಕ್ರಮ ಆಯೋಜಕರ ಮೇಲೆ ಹಾಕ್ತಾರೆ ಅಂತಂದ್ರೆ ಇದು ಸಮಂಜಸವಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದ್ವಿ, ಅದನ್ನ ಅಪಪ್ರಚಾರ ಮಾಡದೇ ಇರ್ತಕ್ಕಂಥ ಮೂಲ ಉದ್ದೇಶ, ಕಾರ್ಯಕ್ರಮದಲ್ಲಿ ಏನಾಯ್ತು, ಕಾವ್ಯವ್ರು ಎಷ್ಟು ನಿಮಿಷ ಇದ್ರು, ಒಂದು ಕಾರ್ಯಕ್ರಮಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಟೈಮ್ ಎಷ್ಟು, ಅದು ಮೂಲ ಉದ್ದೇಶ. ಫ್ಯಾನ್ಸ್ಗಳು ಮತ್ತೆ ಅಭಿಮಾನಿಗಳು ಮೇಲಾಗಿ ತಿಳ್ಕೊಬೇಕು. ಏನು ಗೊತ್ತಿಲ್ಲದಕ್ಕಂತ ಆಯೋಜಕರ ಮೇಲೆ ಒಂದು ಕಪ್ಪು ಚುಕ್ಕೆ ಮತ್ತೆ ಕಲಬುರಗಿ ಮೇಲೆ ಕಪ್ಪು ಚುಕ್ಕೆ ಬರ್ತಕ್ಕಂತ ಉದ್ದೇಶವಾಗಿದೆ. ಇದರಿಂದ ಬೆಳ್ಳಿತೆರೆ ನಟರು ಇಲ್ಲಿ ಬಂದು ಹೋಗಿದ್ದಾರೆ, ಮತ್ತೆ ಕಲಾವಿದರು ಬಂದು ಹೋಗಿದ್ದಾರೆ, ಚಲನಚಿತ್ರ ನಟರು ಬಂದು ಹೋಗಿದ್ದಾರೆ. ಅದ್ರ ಮೇಲಾಗಿ ಗುರು ಬಂಡೆಯವರು ಕೂಡ ಚಲನಚಿತ್ರ ನಟರು ಕೂಡ ಪ್ರೊಡ್ಯೂಸರ್ ಕೂಡ ಇದ್ದಾರೆ. ಅದಕ್ಕೆ ಕಾವ್ಯ ಅವರು ತಕ್ಷಣ ಆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಮತ್ತೆ ಆಯೋಜಕರಿಗೆ ಮತ್ತು ಕಲಬುರಗಿಯ ಜನತೆಗೆ ಮತ್ತು ಅವರ ಕಲಾಭಿಮಾನಿಗಳಿಗೆ ಮತ್ತು ಫ್ಯಾನ್ಸ್ಗಳಿಗೆ ಕ್ಷಮೆ ಯಾಚಿಸಬೇಕು. ಕಲಬುರಗಿಗೆ ಬಂದಿರ್ತಕ್ಕಂಥ ಕಪ್ಪು ಚುಕ್ಕೆ ಅವರಿಂದಾನೇ ಹೋಗ್ಬೇಕಂತ ನಾನು ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ತಿಳಿಸಬಯಸ್ತೇನೆ.